ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ, ಕೃಷ್ಣ ಜನ್ಮಾಷ್ಟಮಿ. ಸೊ ನಾನು ಯಶ್ವಿಕ್ ಮತ್ತು ಚೇತನ್ ಬಂದಿದ್ದಾನೆ ಬ್ಯಾಂಗ್ಳೂರಿಂದ. ನಿನ್ನೆ ಏನೋ ರಜೆ ಇತ್ತು ಅಂದ್ಬಿಟ್ಟು ನಾಳೆ ಹೋಗ್ತಾನೆ. ಸೊ ಇವತ್ತು ನಾನು ಮತ್ತು ಯಶೋದೆ ಮತ್ತು ಕೃಷ್ಣನ ಥೀಮಲ್ಲಿ ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡಿಸ್ತೀವಿ. ಲಾಸ್ಟ್ ಟೈಮ್ ಮಾಡಿಸಿದ್ದೆ, ಕೃಷ್ಣ ಅವನೊಬ್ಬನದೇ ಮಾಡಿಸಿದ್ದೆ, ಬಟ್ ಈ ಸರಿ ಕೂದಲಿದೆ. ಸೊ ಹಾಗಾಗಿ ಸ್ವಲ್ಪ ಉದ್ದ ಇದೆ. ಸೊ ಇವತ್ತು ಮಾಡಿಸೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ಅವನಿಗೆ ಏನೇನು ಬೇಕು ಡ್ರೆಸ್ ಎಲ್ಲ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಬಂದು ತೋರಿಸ್ತೀನಿ ಯಾವ ಥರ ಇದೆ ಮಾಡ್ತೀವಿ ಅಂತ. ಸೊ ಇವಾಗ ಯಶ್ವಿಗೆ ಫ್ಯಾನ್ಸಿ ಡ್ರೆಸ್ ತೊಗೊಳಕ್ಕೆ ಬಂದಿದ್ವಿ, ಅಂದರೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಡ್ರೆಸ್ಸು. ಸೊ ತುಂಬ ವೆರೈಟೀಸ್ ಇದ್ವು, ಕಲರ್ಸ್ ಎಲ್ಲ ಭಾಳ ಇದ್ವು, ಯೆಲ್ಲೋ, ಆರೆಂಜ್, ಪಿಂಕ್, ರೆಡ್ ಎಲ್ಲ ಇತ್ತು. ಸೊ ನಾನು ವೈಟನ್ನು ಸೆಲೆಕ್ಟ್ ಮಾಡಿದೆ, ಯಾಕಂದರೆ ನನ್ನ ಸ್ಯಾರಿಗೆ ನನ್ನ ಬ್ಲೌಸ್ಗೆ ಮ್ಯಾಚ್ ಆಗ್ತಿತ್ತು ಒಂದು. ಸೊ ಹಾಗಾಗಿ ತುಂಬ ವೆರೈಟೀಸ್ ಇದ್ವು ಮತ್ತು ರೇಟೂ ಜಾಸ್ತಿ ಇತ್ತು. ಒಂದು ಪಿಕಾಕ್ಗೆ, ಒಂದು ನವಿಲುಗರಿಗೆ 100 ಅಂತ ಹೇಳ್ತಿದ್ರು, ಒಂದು ಪೇಟಕ್ಕೆಲ್ಲ 150 ಆ ಥರ ಎಲ್ಲ ಹೇಳ್ತಿದ್ರು. ಸೊ ನಾನು ಅದರಲ್ಲೂ ಬಾರ್ಗಿನ್ ಮಾಡಿ ತೊಗೊಂಡಿದ್ದೆ, ಅಂದರೆ ಲಾಸ್ಟ್ ಟೈಮ್ ಅಲ್ಲೇ ತೊಗೊಂಡಿದ್ದು. 2-3 ಮೆಂಬರ್ಸ್ಗೆ ಹೇಳಿದ್ರು ನಾನು ತುಂಬ ವೆರೈಟೀಸ್ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ತೊಗೊಂಡಿದ್ವಿ. ಒಂದು ಕಡೆಯಿಂದ ಬಂದಿದ್ದಾರೆ. ಸೊ ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬಂದಿದ್ದೀನಿ. ಈಗ ಯಶ್ವಿಗೆ ರೆಡಿ ಮಾಡಿಸಿ ಆಮೇಲೆ ನಾನು ರೆಡಿ ಮಾಡ್ತೀವಿ, ಯಾವ ಥರ ಬಟ್ಟೆ ಹಾಕ್ತೀವಿ ಏನು ಅಂತ ತೋರಿಸ್ತೀವಿ. ಸೊ ಫೈನಲಿ ನಮ್ಮ ಮೇಕಪ್ ಆಯಿತು. ಇಲ್ಲಿ ನೋಡಿ, ಇದು ಕೊಳ್ಕ ಕೃಷ್ಣ. ಹೋಗಿ ಫೋಟೋಶೂಟ್ ಮಾಡಿಸುವಾಗ ತೋರಿಸ್ತೀವಿ. ಸೊ ನೋಡಿ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಕೃಷ್ಣ, ಲಿಟಲ್ ಕೃಷ್ಣ. ಈ ಕೃಷ್ಣನ ಹ್ಯಾಂಡಲ್ ಮಾಡೋದು ದೊಡ್ಡ ಕಷ್ಟ, ದೊಡ್ಡ ಹಿಂಸೆ ಈ ಕೃಷ್ಣನ ಹ್ಯಾಂಡಲ್ ಮಾಡೋ. ಸೊ ನೋಡಿ ಫೋಟೋಶೂಟ್ ಮಾಡಿಸಿ ಒಂದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ, ಹಚ್ಚಕ್ಕೆ ಅರ್ಧ ಗಂಟೆ ತಗೊಂಡಿದ್ದಾನೆ ನನ್ನ ಮಗ. ಹುಷಾರ್ ಬೇರೆ ಇಲ್ಲ ಅವನಿಗೆ. ಸೊ ಅದಕ್ಕೆ ಆದ್ರೂ ಲಾಸ್ಟ್ ಇಯರ್ ಫೋಟೋಶೂಟ್ ಮಾಡಿಸಿದ್ದೆ, ಅಂದರೆ ಬರೀ ಕೃಷ್ಣ. ಈ ವರ್ಷ ಯಶೋದೆ ಮತ್ತು ಕೃಷ್ಣನ ಕಾನ್ಸೆಪ್ಟಲ್ಲಿ ಮಾಡಿಸ್ತಿದ್ದೀವಿ ನಾನು ಅವನು. ತೋರಿಸ್ತೀನಿ, ನೀವು ನೆಕ್ಸ್ಟ್ ಟೈಮ್ ಬೇಕು ಅಂದರೆ ನಿಮ್ಮ ಥರ ನಮ್ದು ರೆಫರೆನ್ಸ್ ತೊಗೊಂಡು ನೀವು ಮಾಡಿ. ಸೊ ಫೋಟೋಶೂಟಿಗೆ ಬಂದಿದ್ವಿ, ಆದರೆ ಪವರ್ ಇಲ್ಲ. ಸಂಜೆ ಇವಾಗ ಟೈಮ್ ಒಂದು 3 o'clock ಆಗಿದೆ. 6 o'clock ಮೇಲೆ ಪವರ್ ಬರುತ್ತಂತೆ. ಯಶ್ವಿಕ್ ನೋಡಿದ್ರೆ ಮಲ್ಕೊಂಡ್ಬಿಟ್ಟ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಸ್ಟುಡಿಯೋ ಫುಲ್ ಆಲ್ಮೋಸ್ಟ್ ದಾವಣಗೆರೆಯಲ್ಲೇ ಪವರ್ ಇಲ್ವಂತೆ, ಯಾವ ಸ್ಟುಡಿಯೋದಲ್ಲೂ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ವೇಟ್ ಮಾಡಿಬಿಟ್ಟು ಅಲ್ಲಿವರೆಗೂ ಊಟ ಬೇರೆ ಮಾಡಿಲ್ಲ, ವೇಟ್ ಮಾಡಿಕೊಂಡು ಆಮೇಲೆ ಶೂಟ್ ಮಾಡಿಸ್ಬೇಕು. ನೋಡಬೇಕು ನಮ್ಮ ಯಶ್ವಿ ಯಾವ ಥರ ಕೋಆಪ್ರೇಟ್ ಮಾಡ್ತಾನೆ ಅಂತ. ಅಲ್ಲಿ ಫೋಟೋಸ್ ತೆಗಿಯೋವಾಗ ಸಿಗ್ತೀವಿ, ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಕರೆಂಟ್ ಹೋಗಿತ್ತು, ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆದರೂ ಭಾಳ ಕಡೆ ಸುತ್ತಾಡಿದ್ವಿ ದಾವಣಗೆರೆ ಫುಲ್, ಒಂದು ಸ್ಟುಡಿಯೋದಲ್ಲೂ ಪವರ್ ಇರಲಿಲ್ಲ. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ, ಬಂದಿದ್ದೀವಿ. ಎಷ್ಟು ನೋಡಿ ಕೃಷ್ಣ ಜ್ಯೂಸ. ನೋಡಿ ಇಲ್ಲಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾನೆ. ಫೋಟೋಶೂಟ್ ಲೇಟ್ ಆಗುತ್ತೆ ಅಂತ ಹೇಳಿ ಶರ್ಟ್ ಹಾಕ್ಬಿಟ್ಟಿದ್ದೀನಿ. ಊಟಕ್ಕೆ ಬಂದಾಗ, ಊಟ ಬಂದಮೇಲೆ ನಾನು ತೋರಿಸ್ತೀವಿ ಏನೇನು ಊಟ ತಿಂದು. ಲಿಟಲ್ ಕೃಷ್ಣ ಡ್ಯಾನ್ಸ್ ಮಾಡ್ತೈತೆ. ಸೊ ಫೈನಲಿ 6:15 ಆಗಿದೆ. ಇವಾಗ ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ. ನೋಡಿ ಸ್ಟುಡಿಯೋ, ನಮ್ಮ ಲಿಟಲ್ ಕೃಷ್ಣ ನೋಡಿ. ಹ್ಯಾಂಡಲ್ ಮಾಡೋದೇ ಈ ಥರ ದೊಡ್ಡ ಕೆಲಸ ನಮಗೆ. ಫೈನಲಿ ಶೂಟ್ ಎಲ್ಲ ಮುಗೀತು. ನನ್ನ ಮಗ ಅಂತೂ ಭಾಳ ಹಠ ಮಾಡ್ತಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಮಾಡ್ತಿದ್ದಾನೆ. ಚಾಕ್ಲೇಟ್ ಬೇಕಂತೆ ಅವನಿಗೆ, ಚಾಕ್ಲೇಟ್ ಹೋಗಿ. ಸೊ ಫೈನಲಿ ವಿಡಿಯೋ ಶೂಟ್ ಮುಗೀತು. ಸೊ ಯಾವ್ಯಾವ ಥರ ಫೋಟೋಸ್ ಬಂದಿದೆ ಅಂತ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.